ಧೃತರಾಷ್ಟ್ರನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಈತನನ್ನ ವರೆಸಿದಂತಹ ಗಾಂಧಾರಿ ಸಹ ನನ್ನ ಪತಿ ಕಾಣದ ಪ್ರಪಂಚ, ಅದನ್ನ ನಾನು ನೋಡೋದಿಲ್ಲ ಅಂತ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ದು ಗೊತ್ತೇ ಇದೆ. ಆದ್ರೆ ಧೃತರಾಷ್ಟ್ರ ಕುರುಡ ಆಗಿದ್ದ ಹೇಗೆ ನೋಡಿ? ನಿಯೋಗ ಅನ್ನೋ ಒಂದು ಪದ್ಧತಿ ಅಂದ್ರೆ ಒಬ್ಬ ಹೆಂಗಸಿಗೆ ಗಂಡ ಸತ್ ಹೋಗಿದ್ರೆ ಅಥವಾ ಮಕ್ಕಳ ಭಾಗ್ಯವನ್ನ ಆ ತಂದೆ ಕರುಣಿಸೋದಕ್ಕೆ ಆಗ್ತಿಲ್ಲ ಅಂದ್ರೆ ಮತ್ತೊಬ್ಬ ಆಕೆಯ ಮಗುವಿಗೆ ತಂದೆಯಾಗೋದು. ವಿಚಿತ್ರ ವೀರ್ಯ ಸತ್ತು ಹೋದಾಗ ಆತನಿಗಿದ್ದಂತಹ ಇಬ್ಬರು ಹೆಂಡತಿಯರಿಗೆ ಮಕ್ಕಳಾಗಬೇಕು ಅಂತ ವ್ಯಾಸರು ನಿಯೋಗದ ಮೂಲಕ ಸಹಾಯ ಮಾಡ್ತಾರೆ. ಆ ಇಬ್ಬರೇ ಅಂಬಿಕಾ, ಅಂಬಾಲಿಕಾ. ಮಹಾಭಾರತದ ಈ ಇಬ್ಬರ ಪಾತ್ರ ಪರಿಚಯ ಖಂಡಿತ ನಿಮ್ಗಿರುತ್ತೆ. ಅಂಬಾ, ಅಂಬಿಕಾ, ಅಂಬಾಲಿಕರ ಕಥೆಯನ್ನ ನೀವು ಕೇಳಿರ್ತೀರ. ಇನ್ನು ವ್ಯಾಸರು ಅಂಬಿಕಾ ಮತ್ತು ಅಂಬಾಲಿಕಾಗೆ ಪ್ರತ್ಯೇಕವಾಗಿ ತನ್ನ ಕೋಣೆಗೆ ಬನ್ನಿ ಅಂತ ಹೇಳಿದಾಗ ಮೊದಲು ಅಂಬಿಕಾ ಹೋಗ್ತಾಳೆ. ವ್ಯಾಸರ ಹತ್ರಕ್ಕೆ ಹೋಗ್ತಿದ್ದ ಹಾಗೆ ಆಕೆಗೇನೋ ಸಂಕೋಚ, ಆಕೆ ಕಣ್ ಮುಚ್ಚಿಬಿಡ್ತಾಳೆ. ಆಗ ವ್ಯಾಸರು, ನನ್ನ ಹತ್ರ ಬಂದು ನೀನು ಕಣ್ ಮುಚ್ತಾ ಇದ್ಯಾ, ಹಾಗಾಗಿ ನೀವು ಹುಟ್ಟೋ ಮಗ ಸಹ ಕುರುಡನಾಗ್ತಾನೆ ಅಂತಂದು ಬಿಡೋದ? ಈ ಅಂಬಿಕಾಗೆ ಹುಟ್ಟಿದ್ದೇ ಧೃತರಾಷ್ಟ್ರ. ವ್ಯಾಸರ ಈ ಶಾಪದಿಂದಲೇ ಧೃತರಾಷ್ಟ್ರ ಕುರುಡನಾಗಿದ್ದು. ಇಂಥ ಮಹಾಭಾರತದ ಅಪರೂಪದ ಕಥೆಗಳು ಮತ್ತಷ್ಟು ಅದನ್ನ ನಾನು ಪ್ರಸ್ತುತಪಡಿಸಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಹಾಭಾರತ ಅಂತ ಟೈಪ್ ಮಾಡಿ. ಹಾಗೂ ಇಂಥ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.